ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಮುಕ್ತ ಶಾಲಾ ವ್ಯವಸ್ಥೆಯಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ನ ಸಂಸ್ಥಾಪಕ ಅಧ್ಯಕ್ಷರು ಯಾರು? ಉತ್ತರ ಫಾದರ್ ಥಾಮಸ್ ವಿ ಕುನ್ನಕಲ್. ಭಾರತದ ಮೊದಲ ರಾಷ್ಟ್ರೀಯ ಹೌಸ್ಹೋಲ್ಡ್ ಇನ್ಕಮ್ ಸರ್ವೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸುತ್ತಿದೆ? ಉತ್ತರ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ. NHIS ಮತ್ತು ಆಸಿಸ್ ಸಮೀಕ್ಷೆಗಳು ಅಧಿಕೃತವಾಗಿ ಯಾವಾಗ ಪ್ರಾರಂಭವಾಗಲಿವೆ? ಉತ್ತರ ಏಪ್ರಿಲ್ 2026. ಭಾರತದ ಮೊದಲ LNG ಡೀಸೆಲ್ ದ್ವಿ-ಇಂಧನ ಡೆಮೊ ರೈಲನ್ನು ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ ಸಬರ್ಮತಿ, ಗುಜರಾತ್. CSIR-NIO ವಿಸ್ತರಣಾ ರೂಪವೇನು? ಉತ್ತರ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯಾನೋಗ್ರಫಿ. ವಿಶಾಖಪಟ್ಟಣದಲ್ಲಿ 32 ಕೋಟಿ ವೆಚ್ಚದ CSIR-NIO ಶೋರ್ ಬೇಸ್ಡ್ ಪ್ರಾದೇಶಿಕ ಕೇಂದ್ರವನ್ನು ಇತ್ತೀಚೆಗೆ ಯಾರು ಉದ್ಘಾಟಿಸಿದರು? ಉತ್ತರ ಡಾ. ಜಿತೇಂದ್ರ ಸಿಂಗ್. ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯವು ಇತ್ತೀಚೆಗೆ UMEED ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದ 2 ಹೊಸ ಮಾಡ್ಯೂಲ್ಗಳು ಯಾವುವು? ಉತ್ತರ ಸಮೀಕ್ಷೆ ಮಾಡ್ಯೂಲ್ ಮತ್ತು ವಾಕ್ ಸಿದ್ಧಿ ಗುತ್ತಿಗೆ ಮಾಡ್ಯೂಲ್. ಮುಕ್ತ ಎಕರೆ ಪರವಾನಗಿ ನೀತಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಉತ್ತರ 2016. UMEED ಪೋರ್ಟಲ್ನ ಪೂರ್ಣ ರೂಪವೇನು? ಉತ್ತರ ಯೂನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್. UMEED ಪೋರ್ಟಲ್ ಅನ್ನು ಅಧಿಕೃತವಾಗಿ ಯಾವಾಗ ಮತ್ತು ಯಾರಿಂದ ಮೊದಲು ಪ್ರಾರಂಭಿಸಲಾಯಿತು? ಉತ್ತರ ಜೂನ್ 2025. ಕಿರಣ್ ರಿಜಿಜು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ತನ್ನ ಜಾಗತಿಕ ಬ್ಯಾಂಕಿಂಗ್ ಕಾರ್ಯಾಚರಣೆ ಬಲಪಡಿಸಲು ಗ್ಲೋಬಲ್ ಟ್ರೇಡ್ ಫೈನಾನ್ಸ್ ಸೆಂಟರ್ ಅನ್ನು ಎಲ್ಲಿ ಉದ್ಘಾಟಿಸಿತು? ಉತ್ತರ ಕೋಲ್ಕತ್ತಾ. SBI ಯಾವ ಮಹತ್ವದ ಮೈಲಿಗಲ್ಲನ್ನು ಆಚರಿಸಲು ಜಾಗತಿಕ ವ್ಯಾಪಾರ ಹಣಕಾಸು ಕೇಂದ್ರಗಳನ್ನು ಪ್ರಾರಂಭಿಸಿದೆ? ಉತ್ತರ 70ನೇ ವಾರ್ಷಿಕೋತ್ಸವ. ಭಾರತ ಸರ್ಕಾರವು 2027ರ ವೇಳೆಗೆ ಅಂತಾರಾಷ್ಟ್ರೀಯ ವಿಮಾನಯಾನಕ್ಕಾಗಿ ಎಷ್ಟು ಪ್ರತಿಶತ SAF ಮಿಶ್ರಣದ ಗುರಿಯನ್ನು ಹೊಂದಿದೆ? ಉತ್ತರ 1%. ಇತ್ತೀಚೆಗೆ SAF ಉತ್ಪಾದನೆಗಾಗಿ ಪ್ರತಿಷ್ಠಿತ ISCC ಕ್ರೊಯೇಷಿಯಾ ಪ್ರಮಾಣೀಕರಣವನ್ನು ಪಡೆದ IOCLನ ಮೊದಲ ರಿಫೈನರಿ ಯಾವುದು? ಉತ್ತರ ಪಾಣಿಪತ್ ರಿಫೈನರಿ. ಇತ್ತೀಚೆಗೆ ಯಾವ ಸಾರ್ವಜನಿಕ ವಲಯದ ತೈಲ ಸಂಸ್ಥೆಯು ಅಕಾಸಾ ಏರ್ ಜೊತೆಗೆ ಸಮರ್ಥ ನಿಲಯ ವಿಮಾನಯಾನ ಇಂಧನ ಪೂರೈಕೆಯನ್ನು ಅನ್ವೇಷಿಸಲು ಆಸಕ್ತಿ ಪತ್ರಕ್ಕೆ ಸಹಿ ಹಾಕಿದೆ? ಉತ್ತರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಭಾರತದ 98ನೇ ರಾಮ್ಸರ್ ತಾಣವಾಗಿ ಗುರುತಿಸಲ್ಪಟ್ಟ ಚಾರಿಧಾಮ್ ಯಾವ ಪ್ರದೇಶದಲ್ಲಿದೆ? ಉತ್ತರ ಕಚ್, ಗುಜರಾತ್. ಇತ್ತೀಚೆಗೆ ಭಾರತದ 97ನೇ ರಾಮ್ಸರ್
ತಾಣವಾಗಿ ಘೋಷಿಸಲ್ಪಟ್ಟ ಪಾಟ್ನಾ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತ ಫಾದರ್ ಥಾಮಸ್ ವಿ. ಕುನುಕಲ್ ಅವರು ಯಾವ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು? ಸಿಬಿಎಸ್ಇ. ಕಚ್ಚಿ ಭಾಷೆಯಲ್ಲಿ ಚಾರಿ ಮತ್ತು ದಂಡ್ ಪದದ ಅರ್ಥವೇನು? ಉತ್ತರ ಉಪ್ಪು ನೀರು ಮತ್ತು ಆಳವಿಲ್ಲದ ಜೋಗು ಪ್ರದೇಶ. ಪ್ರಸ್ತುತ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಮ್ಸರ್ ತಾಣವನ್ನು ಹೊಂದಿದೆ? ಉತ್ತರ ತಮಿಳುನಾಡು.